ಕೇರಳದಲ್ಲಿ ಭೂಕುಸಿತ ಉಂಟಾಗಿದೆ. ಭಾರಿ ಮಳೆಯಿಂದಾಗಿ ಮತ್ತಷ್ಟು ಭೂಕುಸಿತದ ಆತಂಕದಲ್ಲಿ ಈಗ ಕೇರಳವಿದೆ. ನಿನ್ನೆ ವಯನಾಡಿನಲ್ಲಿ ಸುರಂಗದ ಬಳಿ ಗುಡ್ಡ ಕುಸಿದು ದುರಂತ ಸಂಭವಿಸಿ 3 ಸಮಾಧಿಯಾಗಿದ್ದಾರೆ. ಇನ್ನೂ ಕೂಡ 5 ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಮೀನಾಕ್ಷಿ ಸೇತುವೆ ಮೇಲಿನ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ರಸ್ತೆ ಸುರಂಗಕ್ಕಾಗಿ ತೆಗೆದು ಹಾಕಿದಂತಹ ಮಣ್ಣಿನ ಜೊತೆಗೆ ಗುಡ್ಡವೂ ಕೂಡ ಕುಸಿದು ಈ ದುರಂತ ಆಗಿರೋದು. ನಿನ್ನೆ ನಡೆದ ದುರಂತದ ಸ್ಥಳದಲ್ಲಿ ಇನ್ನೂ ಕೂಡ ರಾಶಿ ರಾಶಿ ಮಣ್ಣು ಬಿದ್ದಿದೆ. ಈಗಾಗಲೇ ರಸ್ತೆಯಲ್ಲಿ ಬಿದ್ದಂತಹ ಮಣ್ಣನ್ನ ತೆಗೆಯುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಅಲ್ಲಿನ ದೃಶ್ಯಗಳನ್ನ, ಡ್ರೋನ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದುರಂತ ನಡೆದ ನಂತರ ಯಾವ ರೀತಿಯಾಗಿ ಆ ಸ್ಥಳ ಇದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೀನಾಕ್ಷಿ ಸೇತುವೆಯ ಮೇಲೆ ಇದ್ದಂತಹ ಮಣ್ಣನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಕೂಡ 5 ನಾಪತ್ತೆಯಾಗಿದ್ದಾರೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ಆತಂಕ ಇದೆ. ಗುಡ್ಡ ಕುಸಿತ ಉಂಟಾಗಬಹುದು ಅನ್ನುವಂತಹ ಮತ್ತಷ್ಟು ಆತಂಕ ಕೂಡ ಇದೆ. ವಯನಾಡಿನಲ್ಲಿ ನಡೆದಿರುವಂತಹ ದುರಂತ, ಪದೇ ಪದೇ ಕೇರಳದಲ್ಲಿ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ. ನೆಪ್ಪಾಡಿ ಬಳಿಯ ಸುರಂಗ ನಿರ್ಮಾಣ ಸ್ಥಳದಲ್ಲಿ ನಡೆದಿರುವಂತಹ ದುರಂತ ಇದು. ಇನ್ನು ಸಾಕಷ್ಟು ವಿರೋಧ, ಈ ಒಂದು ಸುರಂಗ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಆದರೆ ಆ ವಿರೋಧದ ನಡುವೆಯೂ ಕೂಡ ಅನುಮತಿಯನ್ನ ಗಿಟ್ಟಿಸಿಕೊಂಡು ಈ ಒಂದು ಕಾರಣದಿಂದಾಗಿಯೇ ಯೋಜನೆಯಿಂದಾಗಿ ದುರಂತ ಸಂಭವಿಸಿದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಪ್ರದೇಶದಲ್ಲಿ. 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ, 5 ನಾಪತ್ತೆಯಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಘಟನಾ ಸ್ಥಳದಿಂದ. ದುರಂತ ನಡೆದ ಸ್ಥಳದಿಂದ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ. ಕಲ್ಲಾಡಿ ಪ್ರದೇಶದ ಮೀನಾಕ್ಷಿ ಸೇತುವೆ ಬಳಿ ನಡೆದಿದ್ದಂತಹ ದುರಂತ. ಸುರಂಗ ಸ್ಥಳದಲ್ಲಿ ನಿರ್ಮಿಸಲಾಗಿದ್ದಂತಹ ಕಾಂಕ್ರೀಟ್ ಗೋಡೆ ನಾಶ ಆಗಿ ಹೋಗಿದೆ. ಕುಸಿತದ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಇನ್ನು ಕಣ್ಮರೆಯಾದವರಿಗಾಗಿ ಮಧ್ಯರಾತ್ರಿವರೆಗೂ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಮತ್ತೆ ಬೆಳಗಿನಿಂದ ಕಾರ್ಯಾಚರಣೆ ಆರಂಭ ಆಗಿದೆ. ಡ್ರೋನ್ ದೃಶ್ಯಗಳನ್ನ, ಘಟನಾ ಸ್ಥಳದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಆ ಘಟನೆಯ ಸಂದರ್ಭ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಕೂಡ ಸಿಸಿಟಿವಿ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಆಘಾತ ಮೂಡಿಸುವಂತಹ ದೃಶ್ಯ. ಇಲ್ಲಿವರೆಗೂ ಕೂಡ 3 ಪ್ರಾಣವನ್ನ ಕಳ್ಕೊಂಡಿರೋದು ಕನ್ಫರ್ಮ್ ಆಗಿದೆ. 5 ನಾಪತ್ತೆಯಾಗಿದ್ದಾರೆ. ನಿನ್ನೆಯ ಭೂಕುಸಿತದಲ್ಲಿ 3 ಸಾವನ್ನಪ್ಪಿದ್ದು 5 ಜನ ಕಣ್ಮರೆಯಾಗಿದ್ದಾರೆ. ಜೊತೆಗೆ ಈ ಸುರಂಗ ಕಾಮಗಾರಿ ನಿಂತಿದ್ರಿಂದಾಗಿ ಹೆಚ್ಚು ಜೀವ ಹಾನಿ ಆಗಿಲ್ಲ ಅನ್ನುವಂಥ ವಿಚಾರ. ಭೂಕುಸಿತದ ಬಗ್ಗೆ ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿತ್ತು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಯಾರೂ ಕೂಡ ಕಾರ್ಮಿಕರು ಇರಲಿಲ್ಲ. ಈ ಒಂದು ಕಾರಣದಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಾಣ ಹಾನಿಯಾಗುವಂತಹ ಘಟನೆ ತಪ್ಪಿದಂತಾಗಿದೆ. ಭೂಕುಸಿತದಲ್ಲಿ ಒಂದು ಮನೆ ಹಾಗೂ ಒಂದು ಧಾರ್ಮಿಕ ಕೇಂದ್ರಕ್ಕೂ ಕೂಡ ಹಾನಿಯಾಗಿದೆ. ಮಳೆ ಬಂದಿದ್ರಿಂದಾಗಿ ಜೂನ್ 27ನೇ ತಾರೀಕಿಗೆ ಕಾಮಗಾರಿಯನ್ನ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಹಾಗಾಗಿ ಯಾರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿರಲಿಲ್ಲ. ನಂದು ಕಾಲಷ್ಟೊತ್ತಿಗೆ ಇಲ್ಲಿ ಇದು ಇಶ್ಯೂ ಆಗಿರೋದು. ಇಮಿಡಿಯೇಟ್ ಆಗಿ ನಾವೆಲ್ಲರೂ ಇಲ್ಲಿಗೆ ಬಂದ್ವಿ. ಮತ್ತೆ ವಯನಾಡಲ್ಲಿ NDRF ಇಂದು 30 ಜನದ ಅಂಗ ಇಲ್ಲೇ ಇರುತ್ತೆ, ವಯನಾಡಲ್ಲೇ ಇರುತ್ತೆ. ಸೊ ಅವರು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫೈರ್ ಅಂಡ್ ಸೇಫ್ಟಿ ಆಫೀಸರ್ಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ 167 ಪರ್ಸನ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ದೇ ಆರ್ ಆಕ್ಟಿವ್ಲಿ ಇನ್ವಾಲ್ವ್. ಇವಾಗ ಅಲ್ಲಿ ವರ್ಕ್ ನಡೀತಾ ಇರೋ ಜಾಗದಲ್ಲಿ 27th of June ಇಂದ ವರ್ಕ್ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂತಹ ಜನ ಮಾತ್ರ ಅಲ್ಲಿದ್ರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡ್ ಡೆಡ್.
5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡುಕೋದು ಇವತ್ತಿಂದು ಮೇಜರ್ ಆಕ್ಟಿವಿಟಿ ನಮಗೆ. ಮತ್ತೆ ಈ ಬ್ರಿಡ್ಜ್ ಇದೆಯಲ್ಲ, ದಟ್ ಇಸ್ ದ ಮೇಜರ್ ಕನೆಕ್ಷನ್ ಬಿಟ್ವೀನ್ ಮೇಪಾಡಿ ಅಂಡ್ ದೋಸ್ 4 ವಾರ್ಡ್ಸ್. ಸೊ ಟ್ರಾನ್ಸ್ಪೋರ್ಟೇಷನ್ ರೀಇನ್ಸ್ಟೇಟ್ ಮಾಡಿ, ಬ್ರಿಡ್ಜ್ ಸ್ಟೆಬಿಲಿಟಿ ಚೆಕ್ ಮಾಡಿ, ಮ್ಯಾಕ್ಸಿಮಮ್ ಎಫರ್ಟ್ಸ್ ಅದರಲ್ಲಿ ಹೋಗಿದೆ. ಸೊ ಆಲ್ ನೈಟ್ ದೇ ಹ್ಯಾವ್ ವರ್ಕ್ಡ್ ಅಂಡ್ ದೇ ಹ್ಯಾವ್ ರೀಇನ್ಸ್ಟೇಟ್ ದ ಟ್ರಾನ್ಸ್ಪೋರ್ಟೇಷನ್. ಸೊ ಟುಡೇ ಮೋಸ್ಟ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ವಿಲ್ ಕಂಟಿನ್ಯೂ. 4 ಝೋನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಮೆಷಿನರಿ ಇದೆ, ಮೆನ್ ಇದ್ದಾರೆ, ಸ್ನಿಫರ್ ಡಾಗ್ಸ್, ನಮಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಸೊ ವಿಲ್ ಬಿ ಕಂಟಿನ್ಯೂಂಗ್ ದ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್. ಐಡೆಂಟಿಫೈಯಿಂಗ್ ದೋಸ್ 5 ಮಿಸ್ಡ್ ಪೀಪಲ್ ಇಸ್ ದ ಮೇಜರ್ ಅಜೆಂಡಾ ಫಾರ್ ಟು. ಒಂದು ಮನೆ ಮತ್ತು ಒಂದು ಮಾಸ್ಕ್ಗೆ ಇಂಪ್ಯಾಕ್ಟ್ ಆಗಿದೆ, ಬಟ್ ಲೋಕಲ್ ಪಬ್ಲಿಕ್ಗೆ ಯಾರಿಗೂ ಇರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಘಟನಾ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಇವತ್ತು ಕೂಡ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ, ಹೇಗೆ ನಡೀತಾ ಇದೆ? ಜೊತೆಗೆ ಮಳೆ ಇವತ್ತು ಕೂಡ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ಗುಡ್ಡ ಕುಸಿತದ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವ ರೀತಿಯಾಗಿ ಒಟ್ಟಾರೆ ಕಾಮಗಾರಿ ನಡೀತಾ ಇದೆ, ರಕ್ಷಣಾ ಕಾರ್ಯಾಚರಣೆ? ಮಧುಕರ, ರಕ್ಷಣಾ ಕಾರ್ಯ ಈಗ ಬರದಿಂದ ಸಾಕ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಗುಡ್ಡ ಕುಸಿತದಲ್ಲಿ ಇವರಿಗೆ ಏನು 3 ಸಾವನ್ನಪ್ಪಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಟನಲ್ನ ಕೆಲಸವನ್ನ ಮಾಡ್ತಾ ಇದ್ದಂತ ಕಾರ್ಮಿಕರಾಗಿದ್ರು, ಇಂಜಿನಿಯರ್ಗಳಾಗಿದ್ರು, ಟೆಕ್ನಿಷಿಯನ್ಗಳಾಗಿದ್ರು. ಅದೇ ರೀತಿಯಾಗಿ ಈಗ ಮಿಸ್ಸಿಂಗ್ ಆಗಿರ್ತಕ್ಕಂಥ 5 ಜನ ಏನಿದ್ದಾರೆ ಅವರು ಕೂಡ ಈ ಒಂದು ಟನಲ್ನ ಕಾಮಗಾರಿಯನ್ನ ಮಾಡ್ತಿದ್ದಂಥವರೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಮಣ್ಣಿನ ಅಡಿಯಲ್ಲಿ ಅವರನ್ನ ತೆಗೆಯುವಂತ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಈಗ ಆ ಒಂದು ಕಾರ್ಯಾಚರಣೆಗೆ ನಿನ್ನೆಯಿಂದನೂ ಸುರಿತಾ ಇರ್ತಕ್ಕಂಥ ನಿರಂತರ ಮಳೆ ಏನಿದೆ ಅದು ಮಳೆ ಅಡ್ಡಿಯಾಗಿದೆ ಅಂತ ಕೂಡ ಹೇಳ್ಬೋದು. ಈಗಲೂ ಕೂಡ ನೀವು ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಹಾಗಾಗಿ ಆ ಒಂದು ಗುಡ್ಡ ಕುಸಿತ ಆಗಿರ್ತಕ್ಕಂಥ ಸ್ಥಳ ಏನಿದೆ ಅಲ್ಲಿಂದ ಹೆಚ್ಚು ಜನರು ಅಲ್ಲಿ ಏನ್ ಜಮಾವಣೆ ಆಗ್ತಾ ಇದ್ರು ಎಲ್ಲರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮತ್ತೆ ಏನಾದ್ರೂ ಅಪಾಯಗಳಾದ್ರೆ ಅದಕ್ಕೆ ಹೊಣೆ ಆಗ್ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗಮನಿಸಬಹುದು. ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಕೂಡ ಹಗ್ಗವನ್ನ ಹಾಕಿ, ಬ್ಯಾರಿಗೇಡ್ ಅನ್ನ ಹಾಕಿ ಯಾರು ಕೂಡ ಒಳ ಪ್ರವೇಶ ಮಾಡದಂತೆ ಕೂಡ ನೋಡ್ಕೊಂಡಿದ್ದಾರೆ. ಇನ್ನು ಬೆಳಗ್ಗೆಯಿಂದನೂ ಕೂಡ NDRF ತಂಡ, SDRF ತಂಡ ಸಂಪೂರ್ಣವಾಗಿ ಕಾರ್ಯಮಗ್ನ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ಗುಡ್ಡ ಕುಸಿದಂತ ಸ್ಥಳ ಏನಿತ್ತು ಅದು ಸೇತುವೆ ಮೇಲೆಗಡೆಗೆ ಗುಡ್ಡ ಸಂಪೂರ್ಣವಾಗಿ ಕುಸಿತ ಆಗಿತ್ತು. ಆ ಕುಸಿತ ಆಗಿದ್ದಂತಹ ಮಣ್ಣನ್ನ ಈಗ ಸೇತುವೆಯನ್ನ ತೆಗೆದಿದ್ದಾರೆ. ಏನೋ ಈ ಒಂದು ಮೀನಾಕ್ಷಿ ಬ್ರಿಡ್ಜ್ ಇಂದ ಏನೋ ಚೂರಲ್ಮಲೈ ಕಡೆಗೆ ಹೋಗುವಂತ ಗ್ರಾಮಗಳೇನಿದ್ವು ಕನೆಕ್ಟ್ ಮಾಡುವಂತ ರಸ್ತೆಯನ್ನ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಜನರಿಗೆ ಅಲ್ಲಿ ಓಡಾಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ. ಕಾರಣ ಇಷ್ಟೇ, ಬ್ರಿಡ್ಜ್ ನ ಸೇಫ್ಟಿಯನ್ನ ನೋಡಬೇಕಾಗಿದೆ. ಆದ್ರೆ ಸ್ಟೆಬಿಲಿಟಿ ಎಷ್ಟು ಚೆಕ್ ಮಾಡಿ ನಂತರದಲ್ಲಿ ಬಿಡ್ತಾರೆ. ಆದ್ರೆ ಈಗಿರ್ತಕ್ಕಂಥದ್ದು ಆ ಒಂದು ರಸ್ತೆ ಏನಿದೆ, ರಸ್ತೆಯಿಂದ ಸುಮಾರು 300-400 ಮೀಟರ್ಗಳ ದೂರದಲ್ಲಿ ಟನಲ್ ಇದೆ. ಟನಲ್ನ ಓಪನ್ ಭಾಗಕ್ಕೆ ಬೆಟ್ಟದ ಮೇಲ್ಭಾಗದ ಮಣ್ಣು ಸಂಪೂರ್ಣವಾಗಿ ಬಂದು ಬಿದ್ದಿರ್ತಕ್ಕಂಥದ್ದು. ಸೊ ಆ ಭಾಗದಲ್ಲಿ ಇದ್ದಂತ ಕಾರ್ಮಿಕರೇನಿದ್ದಾರೆ ಅವರು ಏನಾಗಿದ್ದಾರೆ ಅನ್ನೋದು ಕೂಡ ಈಗ ಏನು ಕೂಡ ಗೊತ್ತಿಲ್ಲ. ಹಾಗಾಗಿ ಆ 5ರನ್ನ ರಕ್ಷಣೆ ಮಾಡುವಂತ ಕೆಲಸ, ಅಂದ್ರೆ ಆ ಮಣ್ಣನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ NDRF ನ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. SDRF, NDRF ನಿಂದ ಅಧಿಕೃತವಾಗಿ ಸುಮಾರು 165 ಜನಗಳು ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ಸ್ವಯಂ ಸೇವಕರು ಕೂಡ ಸುಮಾರು 200ಕ್ಕೂ ಹೆಚ್ಚು ಜನರು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇಟಾಚಿಗಳನ್ನ ಬಳಸಿ ಮಣ್ಣನ್ನ ತೆಗಿಲಾಗ್ತಾ ಇದೆ. ಮಣ್ಣಿನ ಜೊತೆಗೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರ್ತಕ್ಕಂಥದ್ದು, ಆ ಬಂಡೆಗಳನ್ನು ಕ್ಲಿಯರ್ ಮಾಡಿ ಇವತ್ತು ಆ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಆಗುತ್ತೆ. ಬಹುಶಃ ಆ ಮಣ್ಣನ್ನ ಕ್ಲಿಯರ್ ಮಾಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆದ್ರೆ ಆ 5 ಜನರು ಏನಾದ್ರು ಅನ್ನೋದು ಕೂಡ ಈಗ ಸದ್ಯಕ್ಕೆ ಉಂಟಾಗಿರ್ತಕ್ಕಂಥ ಪ್ರಶ್ನೆ. ನಾನು ಈ ಹಿಂದೆನೂ ಕೂಡ ಹೇಳ್ತಾ ಇದ್ದೆ, ಕಳೆದ 2 ವರ್ಷಗಳ ಹಿಂದೆ ಆದಂತದ್ದು ಪ್ರಕೃತಿಯ ಮುನ್ಸಿನಿಂದ ಆದಂತಹ ಬೆಟ್ಟದ ಕುಸಿತ ಆಗಿರ್ತಕ್ಕಂಥದ್ದು. ಆದ್ರೆ ಈ ಬಾರಿ ಆಗಿರ್ತಕ್ಕಂಥ ಗುಡ್ಡ ಕುಸಿತ ಏನಿದೆ ಇದು ಮನುಷ್ಯನೇ ತನಗೆ ತಾನು ತಂದೊಡ್ಕೊಂಡಿರ್ತಕ್ಕಂಥ ಅಪಘಾತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಸುರಂಗದ ಮಣ್ಣನ್ನ ಏನು ಹೊರ ತಗಲೇ ಆಗಿತ್ತು, ಜೊತೆಗೆ ಸುರಂಗ ಮಾಡಿರ್ತಕ್ಕಂಥ ಜಾಗದಲ್ಲಿ ಬೆಟ್ಟವನ್ನ ಅದರ ಮಣ್ಣು ಸಡಿಲ ಏನಾಗಿತ್ತು ಅದರ ಬಗ್ಗೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದೇ ಕೂಡ ಇಂಥದ್ದೊಂದು ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸುರಂಗದ ಆರಂಭದ ಭಾಗದಲ್ಲಿ ಇರ್ತಕ್ಕಂಥ ಒಂದಷ್ಟು ಬೆಟ್ಟದ ಮಣ್ಣು ಕುಸಿದಿದೆ, ಅದು ಮರಗಳ ಸಮೇತವಾಗಿ ಕುಸಿದು ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಸುರಂಗದ ಎಡಭಾಗದಲ್ಲಿ ಏನು ಮಣ್ಣಿನ ರಾಶಿಯನ್ನ ಹಾಕಲಾಗಿತ್ತು, ಕೇವಲ ಅದಕ್ಕೆ ಟಾರ್ಪಲ್ ಅನ್ನ ಹಾಕಿ ಮಳೆಯಿಂದ ಅದು ಮಳೆ ನೀರು ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಆದಾಗ್ಯೂ ಕಳೆದ 10 ದಿನಗಳಿಂದ ಸುರಿದಂತ ಮಳೆ ಏನಿತ್ತು ಆ ಮಳೆಯ ನೀರು ಸಂಪೂರ್ಣವಾಗಿ ಅಗೆದು ಹೊರ
ಹಾಕಿದ್ದಂತಹ ಮಣ್ಣೇನಿತ್ತು ಆ ಮಣ್ಣಿನ ಒಳಗೆ ಸೇರ್ಕೊಂಡು ಇಂಥದ್ದೊಂದು ಅನಾಹುತ ಆಗಿರ್ತಕ್ಕಂಥದ್ದು. ನಿನ್ನೆ ಒಂದಷ್ಟು ಕಡಿಮೆ ಇದ್ದಂತಹ ಮಳೆ ಇವತ್ತು ಬೆಳಗ್ಗೆಯಿಂದ ಎಡೆಬಿಡದೆ ಸುರಿತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ಸಾಕಷ್ಟು ಜನರು ಆ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಎಲ್ಲರನ್ನು ಕೂಡ ಇದೇ ಜಾಗದಲ್ಲಿ ತಡೆದು ಅವರನ್ನೆಲ್ಲ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರೇ ಹೋಗ್ಬೇಕು ಅಂದ್ರೆ ನಿಮ್ಗೆ ವಾಲಂಟಿಯರ್ಸ್ ಆದ್ರೂ ಸರಿ, ಯಾರೇ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ವೆಹಿಕಲ್ ಅನ್ನ ಪಾರ್ಕ್ ಮಾಡಬೇಕು, ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಕೆಲಸವನ್ನ ಮಾಡಬೇಕು. ಈಗ ಮಳೆ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿ ಕೂಡ ಒಂದಷ್ಟು ಅಂದ್ರೆ ಈ ಕಾರ್ಯಾಚರಣೆ ಏನಿದೆ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಸೊ ಮಳೆ ಮತ್ತಷ್ಟು ಜಾಸ್ತಿ ಆದ್ರೆ ಈಗ ಕುಸಿದು ಒಂದಷ್ಟು ಭಾಗ ಏನು ಅದರ ಆಸುಪಾಸಿನಲ್ಲಿದೆ ಆ ಮಣ್ಣು ಕೂಡ ಮತ್ತೆ ಕುಸಿಯುವಂತ ಆತಂಕ ಇದೆ. ಯಾಕಂತಂದ್ರೆ ಈಗ ಗುಡ್ಡ ಕುಸಿತಿರ್ತಕ್ಕಂಥ ಜಾಗ ಏನಿದೆ ಆ ಜಾಗದಲ್ಲಿ ಬೃಹತ್ ಆದಂತ ಬಂಡೆಗಳಿರುವಂತದ್ದು. ಬಂಡೆಗೆ ಅಂಟುಕೊಂಡಿದ್ದಂತ ಮಣ್ಣೇನಿದೆ ಅದು ಈಗ ಕುಸಿತಕೊಂಡಿದೆ. ಇನ್ನೊಂದಷ್ಟು ಮಣ್ಣೇನಿದೆ ಅದು ಕೂಡ ಮಳೆ ನೀರು ಜಾಸ್ತಿ ಆದ್ರೆ ಕುಸಿದು ಕೆಳಜಾರುವಂತ ಆತಂಕ ಇದೆ. ಹಾಗಾಗಿಯೇ ಕೂಡ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ ಸ್ಥಳ ಏನಿದೆ ಸ್ಥಳದಲ್ಲಿ ಹೆಚ್ಚಿನ ಜನರು ಯಾರು ಕೂಡ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರನ್ನು ದೂರ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮಧುಸೂದನ್, ಇದೀಗ ಆ ಒಂದು ಕಾಮಗಾರಿ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿ ಮಾಡಿರುವಂತಹ ಎಡವಟ್ಟುಗಳೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಬಹುತೇಕ ಸ್ಪಷ್ಟ ಆಗ್ತಾ ಇದೆ. ಸೊ ಇಲ್ಲಿವರೆಗೆ ಯಾರ ವಿರುದ್ಧ ಆದ್ರೂ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆಯಾ? ಸದ್ಯಕ್ಕೆ ಈಗ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥ ಅನಾಹುತ ಏನಿದೆ ಅನಾಹುತದಿಂದ ಯಾರೆಲ್ಲ ಅಪಾಯದಲ್ಲಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂಥದ್ದು. ಅಂದ್ರೆ ಈಗ ಈ ಒಂದು ಇಡೀ ಘಟನೆ ಏನಿತ್ತು ಘಟನೆಯ ಸಂದರ್ಭದಲ್ಲಿ ಸುಮಾರು 18 ಜನರು ಕೂಡ ಸಿಕ್ಕಾಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇತ್ತು. ಹಾಗಾಗಿ 18 ಜನರಲ್ಲಿ ಇಲ್ಲಿವರೆಗೆ 3 ಶವ ಸಿಕ್ಕಿದೆ. ಅದೇ ರೀತಿಯಾಗಿ 9 ಜನರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 5 ಜನರನ್ನ ಏನು ರಕ್ಷಣೆ ಮಾಡುವಂತದ್ದಿದೆ. ಆ ಕಾರಣಕ್ಕಾಗಿ ಅದರ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸಿ ಅವರು ಕೂಡ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅಂದ್ರೆ ಏನು ಜೂನ್ 27ರಂದು ಕಾಮಗಾರಿಯನ್ನ ನಿಲ್ಲಿಸಿದ್ದಾರೆ ಅದರ ಹಿಂದೆಯಿಂದನೂ ಕೂಡ ಅಂದ್ರೆ ಟನಲ್ ನ ಮಣ್ಣನ್ನ ಏನು ಹೊರೆ ತೆಗಿಲಾಗ್ತಾ ಇತ್ತು ಈ ಮಣ್ಣನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ ವಿತ್ ರೈಟಿಂಗ್ ಅಲ್ಲಿ ಆ ಒಂದು ಕಾಮಗಾರಿ ಮಾಡುವಂತ ಟೆಂಡರ್ದಾರರು ಏನಿದ್ರು ಅವರಿಗೆ ಕೊಟ್ಟಿದ್ರು. ಅವರು ತೋರಿಸ್ತಕ್ಕಂತ ನಿರ್ಲಕ್ಷ್ಯ ಏನಿದೆ ನಿರ್ಲಕ್ಷ್ಯ ಇಂಥದ್ದೊಂದು ಅಪಾಯಕ್ಕೆ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಅವ್ರ ಮೇಲೂ ಕೂಡ ಕ್ರಮ ಆಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಈಗ ಸದ್ಯಕ್ಕೆ ಏನಂದ್ರೆ ರಕ್ಷಣಾ ಕಾರ್ಯಗಳನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ರಕ್ಷಣಾ ಕಾರ್ಯದಲ್ಲಿ ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಇದಾದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಕ್ರಮ ಆಗುತ್ತೆ. ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಈಗ ಏನ್ ಇವತ್ತಿನ ರೆಸ್ಕ್ಯೂ ಕಾರ್ಯಾಚರಣೆ ಏನಿದೆ ಆ ಒಂದು ಕಾರ್ಯಾಚರಣೆಯನ್ನ ನಡೆಸೋದ್ರಲ್ಲಿ ಮಗ್ನ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.